ಟೀಮ್ CSK ಮ್ಯಾಚ್ ಐತಿ. ಸೊ RCB ಟೀಮ್ ಅನ್ನೋದು ಒಂದು ಟೀಮ್ ಅಲ್ಲ, ಅದೊಂದು ಎಮೋಷನ್. ಅದ್ರಾಗೂ ಸ್ಪೆಷಲ್ ನಮ್ಮ ಕರ್ನಾಟಕ ಜನತೆಗೆ ಅದೊಂದು ಎಮೋಷನ್. ಹೆಂಗಂದ್ರೆ RCB ಮ್ಯಾಚ್ ಸಂಬಂಧ ನಾವು ಭಾಳಷ್ಟು ಅಂದ್ರೆ ವೇಟ್ ಮಾಡ್ತಿರ್ತೀವಿ. ಅವಾಗ ಮೊನ್ನೆ ಒಂದು ಮ್ಯಾಚ್ ಗೆದ್ದಾರ. ಸೊ ಏನೈತೆ ಅಂದ್ರೆ ಹೋಪ್ಫುಲಿ ಇವತ್ತು ಗೆಲ್ತಾರ. ಅದ್ರಾಗೂ ಏನಂದ್ರೆ ನಮ್ಗೆ ಈ ಸಲ ಕಪ್ ನಮ್ಮದು ಅನ್ನೋಕಿನ ಏನೈತೆ, ನಮ್ಗೆ ಕಪ್ ಗೆಲ್ಲಿಲ್ಲ ಅಂದ್ರೆ ಇಟ್ಟತ್ತ CSK ಗುಡಿ ಗೆದ್ರೆ RCB ನಮಗೆ ಭಾಳ ಚಲೋ. ನೋಡ್ಬೇಕಂದ್ರೆ ಏನೈತಿ, RCB ಟೀಮ್ ವೆಲ್ ಬ್ಯಾಲೆನ್ಸ್ಡ್ ಆಗೈತಿ. ಅದ್ರಾಗೂ ಈ ಸೀಸನ್ದಾಗ ಏನೈತೆ ಅಂದ್ರೆ ರಜತ್ ಪತಿದಾರ್ ಕ್ಯಾಪ್ಟನ್ಸಿ, ಅವ್ನು ಬ್ಯಾಕಪ್ ಆಗಿ ಕೊಹ್ಲಿ, ಅದಾದ ನಂತರ ಮೊನ್ನೆ ಮ್ಯಾಚ್ ಆಡಿಲ್ಲ ಭುವನೇಶ್ವರ್ ಕುಮಾರ್ ಬೌಲಿಂಗ್, ಸೊ ಕೃಣಾಲ್ ಪಾಂಡೆ ಆಲ್ರೌಂಡರ್ ಆಟ, ಇವನ್ನೆಲ್ಲಾನು ಗಮನಿಸಿದ್ರೆ ಇವತ್ತು ಮಾತ್ರ RCB ಪಕ್ಕಾ ಗೆಲ್ತೈತಿ. ಸೊ ನಾವು ಮ್ಯಾಚ್ ನೋಡಕಂತೂ ಭಾಳ ಅಂದ್ರೆ ಭಾಳ ಕೆಟ್ಟ ವೇಟ್ ಮಾಡಕತ್ತೀವಿ. ಚೆನ್ನೈ ಗ್ರೌಂಡ್ದಾಗ ಅದ ಮ್ಯಾಚ್, ಚೆನ್ನೈ ಬೆಂಗಳೂರು ರೈವಲ್ರಿ ಇದ್ದಂಗ. ನಾಟ್ ಓನ್ಲಿ ಚೆನ್ನೈ ಅಂತ ಅಷ್ಟೇ ಅಲ್ಲ, ಆಲ್ ಅರೌಂಡ್ ಎಲ್ಲಿ ಬೇಕಾದಲ್ಲಿದ್ರು RCB ಫ್ಯಾನ್ಸಿಗೆ ಏನು ಕಡಿಮೆ ಇಲ್ಲ. ಸೊ ನಿಮ್ಗೆ ಗೊತ್ತಿರಬಹುದು, ವರ್ಲ್ಡ್ಸ್ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಹೊಂದಿರೋದು RCB ಟೀಮ್. ಚೆನ್ನೈ ಅವ್ರದ್ದು ಹೋಮ್ ಗ್ರೌಂಡರ್ ಆಗಿರ್ಬೋದು, ಬಟ್ ನಮ್ಮ ಸಪೋರ್ಟ್ ಮಾತ್ರ RCBಗೆ ಐತಿ. ಪಕ್ಕಾ ಕಾಣ್ತೈತೆ. ಅದ್ರಾಗೂ ಏನಂದ್ರೆ CSK ವಿರುದ್ಧ ಲೈಕ್ ಪಾಕಿಸ್ತಾನ ಆಸ್ಟ್ರೇಲಿಯಾ ವಿರುದ್ಧ ಹೆಂಗ್ ಆಡ್ತಾನ ಕೊಹ್ಲಿ, ಅದೇ ರೀತಿ CSK ವಿರುದ್ಧನು ಪಕ್ಕಾ ಆಡೇ ಆಡ್ತಾನ. ಆ ನಂಬಿಕೆ ನಮಗೆ ಐತೆ. ಇವತ್ತೇನಂದ್ರೆ ವಿರಾಟ್ ಕೊಹ್ಲಿ ಮ್ಯಾಗ್ ಬಹಳ ಹೈ ಪ್ರೆಷರ್ ಇರ್ತೈತೆ. ಅದ್ರ ಕೂಡ ಏನೈತೆ ರಜತ್ ಪತಿದಾರ ಇಬ್ರು ಕೂಡ ಏನಾರ ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆದ್ರೆ ಇಬ್ಬರದು ಪಾರ್ಟ್ನರ್ಶಿಪ್ ಆದ್ರೆ ಇಬ್ಬರಕ್ಕೊಬ್ರು ಸೆಂಚುರಿ ಅಂತ ಪಕ್ಕಾ ಆಗೇ ಆಗ್ತೈತಿ. ಏನ್ರಿ ಯಾರು ಗೆಲ್ಬೋದು ಅಂತ ಕೇಳ್ತಾರಲ್ರಿ. ಏನೇ ಆದ್ರೂ RCB ನಮ್ದೈತ್ರಿ. RCB ಇಸ್ ನಾಟ್ ಅ ಟೀಮ್, ಇಟ್ಸ್ ಎಮೋಷನ್. ಏನೇ ಆದ್ರೂ ಕೂಡ CSKನ ಇವತ್ತು ಸೋಲಿಸ್ತೀವಿ. ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ನಾವು ಹೋದ ಸತಿ ಅವ್ರನ್ನ ಮನೆಗೆ ಕಳಿಸಿದ್ವಿ, ಈ ಸತಿನೂ ಕಳಿಸ್ಬೇಕನ್ನೋ ಒಂದು ಆಸೆ ಇದೆ. ಅವ್ರ ಹತ್ರ ಟ್ರೋಫೀಸ್ ಇರ್ಬೋದು, ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ನಾವು ಯಾವುದಕ್ಕೂ ಜಗಲ್ಲ, ಈ ಸತಿ ಗೆದ್ದೇ ಗೆಲ್ತೀವಿ. ಜೈ RCB. ಈ ಮ್ಯಾಚ್ ಸೆಂಚುರಿ ಹೊಡಿಬೇಕು, ಅದು ನಮ್ಮ ಆಸೆ. ಒಳ್ಳೆ ಆಲ್ರೌಂಡರ್ಸ್ ಇದ್ದಾರೆ, ಬೌಲರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಇವತ್ತು ನಾವು ಆಡಲೇಬೇಕು ಅಂತ ಡಿಸೈಡ್ ಆಗಿದ್ದೀವಿ. ನಾವು ಭುವಿ ಇಲ್ದೇ ನಾವು ಆಡಿಸಿದ್ದೀವಿ. ಈ ಸತಿ ಭುವನೇಶ್ವರ್ ಕುಮಾರ್ ಕೂಡ ಆಡಿಸ್ತಾರೆ. ಅದಕ್ಕೋಸ್ಕರ ಎಕ್ಸೈಟ್ಮೆಂಟ್ ತುಂಬ ಇದೆ. ಈ ಮ್ಯಾಚ್ ನಾವು ನೋಡಲೇಬೇಕಂತ ನಾವು ಕಾದಿದ್ದೀವಿ. ಈ ಸತಿ ಎಲ್ಲ ಟೂರ್ನಮೆಂಟ್ ಕೂಡ ನಡೀತಿದೆ. ಎಲ್ಲ RCB ಫ್ಯಾನ್ಸ್ ತುಂಬ ಜನ ಇದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು RCB CSK ಮ್ಯಾಚ್ ಐತಲ್ಲ, RCB ಟಾಸ್ ಆದರೆ SRH ಅವರು ರನ್ನು ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಸಾಲ್ಟು ಮತ್ತು ಕೊಹ್ಲಿ ಪಾರ್ಟ್ನರ್ಶಿಪ್ಪು ಪವರ್ ಪ್ಲೇಲಿ ಇಲ್ಲ ಅಂತಂದ್ರೆ ಸಾಲ್ಟು ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ತವ್ರೆ. ವಿರಾಟ್ ಕೊಹ್ಲಿನೂ 50, ಸಾಲ್ಟ್ 50 ಮಾಡಿಕೊಂಡ್ರೆ ಗುಡ್ ಪಾರ್ಟ್ನರ್ಶಿಪ್ 100 ಆಗುತ್ತೆ. ಆಮೇಲೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ರಜತ್ ಪಟ್ಟಿದಾರು ಅವರೆಲ್ಲ ಬಂದ್ಬಿಟ್ಟು ಒಳ್ಳೆ ಸ್ಕೋರ್ ಹೊಡಿತಾರೆ. ಮಾತ್ರ ಬ್ಯಾಟಿಂಗ್ ಆದರೆ ಒಳ್ಳೆ ಟಾರ್ಗೆಟ್ ಅಂತೂ ಫಿಕ್ಸ್ ಮಾಡ್ತೀವಿ. ಚೇಸ್ ಆದರೂ ಪರವಾಗಿಲ್ಲ, ಒಂದು 15-18 ಓವರಲ್ಲಿ ಚೇಸ್ ಮುಗಿಸ್ಬಿಟ್ಟು ರನ್ನು ಪಾಯಿಂಟ್ಸು ಮತ್ತು ಸ್ಟ್ರೈಕ್ ರೇಟ್ ಎಲ್ಲ ಮೇಂಟೈನ್ ಮಾಡಬೇಕು. ಒಟ್ಟಲ್ಲಿ RCB ಗೆದ್ದೇ ಗೆಲ್ಲುತ್ತೆ. ಜೈ RCB. ಸಾಂಬಾರ್ಗೆ ಹಾಕ್ತಾರೆ ಉಪ್ಪು, ಸಾಂಬಾರ್ಗೆ ಹಾಕ್ತಾರೆ ಉಪ್ಪು. ಈ ಸತಿ RCBನೇ ಎತ್ತೋದು ಕಪ್ಪು. ಜೈ RCB. ಗೆಲ್ಲುತ್ತೆ. ಯಾವ ಥರ ಸಪೋರ್ಟ್ ಮಾಡ್ತೀರಿ? ತುಂಬ ಸಪೋರ್ಟ್ ಮಾಡ್ತೀವಿ. ತುಂಬ ಅಂದರೆ ತುಂಬ ಗೆಲ್ಲುತ್ತೆ, ಪಕ್ಕ ಗೆಲ್ಲುತ್ತೆ. ಈ ಸಲ ತುಂಬ ಸ್ಟ್ರಾಂಗ್ ಇದೆ ಟೀಮ್. ಅಂದರೆ ಅಂಥ ಹೇಳ್ಕೊಳ್ಳೋಕೆ ಅಂಥ ಹೆಸರಿದ್ದಾರೇನಿಲ್ಲ ಟೀಮಲ್ಲಿ. ಬಟ್ ಎಲ್ಲ ಯಾವ ಸ್ಪಾಟಿಗೆ ಯಾರ್ಯಾರು ಬೇಕಲ್ಲ ಅಣ್ಣ, ಎಲ್ಲ ಫುಲ್ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಅಣ್ಣ. ಅಂದರೆ ಬೌಲರ್ಸ್ ಎಲ್ಲ ಚೆನ್ನೈ ನನಗೆ ಅಂಥ ಟೀಮ್ ಅನಿಸಿಲ್ಲ ಅಣ್ಣ. ಮೊದಲಿಂದ ಅನಿಸಿಲ್ಲ, ಇವಾಗಿಂದ ಅನಿಸಿಲ್ಲ. ಬಟ್ ಗೆಲ್ತಾನೆ ಬಂದರೆ ಗೊತ್ತಿಲ್ಲ ಅವ್ರು ಹೇಗೆ ಗೆಲ್ತಾರಂತ. ಓದ್ಸತಿನೇ ವಾರ್ನಿಂಗ್ ಕೊಟ್ಟವಲ್ಲ, May 18 ನೆನೆಸ್ಕೊಬೇಕು ಅವರು. ಇನ್ನು ಇವತ್ತು ಹಂಗೆ ಆಗುತ್ತೆ, ಅದೇ ರಿಪೀಟು. May 18, ಇವತ್ತು 28. ಒಂದೇ ಆದರೂ 18 ಬರುತ್ತೆ ಅಷ್ಟೇ. ಅದು ಬೇರೆ 18ನೇ ಸೀಸನ್ನು. ವಿರಾಟ್ ಕೊಹ್ಲಿ ಪಕ್ಕ ಈ ಸತಿ ಕಪ್ ಗೆಲ್ತಾರೆ. ನಮ್ದೇನೆ ಈ ಸರಿ ಕಪ್ ನಮ್ದೇ. RCB. ಇವತ್ತು ನಮ್ಮ ಕೊಹ್ಲಿ ಕಾಕನ್ ಕಡೆಯಿಂದ 100 ನಿರೀಕ್ಷೆ ಮಾಡ್ತೀವಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಈ ಎರಡು ಟೀಮು ಚೆನ್ನಾಗೇ ಇದೆ. CSK ಮತ್ತು RCB ಈ ವರ್ಷ ಸ್ಕ್ವಾಡ್ ನೋಡಿದ್ರೆ ಎರಡು ಟೀಮು ಬ್ಯಾಲೆನ್ಸ್ ಆಗಿದೆ. ಸೊ ಎರಡು ಟೀಮ್ಗೂ ನಾನು ಸಪೋರ್ಟ್ ಮಾಡ್ತೀನಿ, ಆ ಥರ ಏನಿಲ್ಲ. ಬಟ್ ಇವತ್ತು ಒಂದು ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚ್ ಇರಂಗಿದೆ. ಮೋಸ್ಟ್ ಪ್ರಾಬಬ್ಲಿ RCB ಗೆಲ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಇಲ್ಲ ಚೇಸಿಂಗ್ ಯಾವ್ದು ಮಾಡುತ್ತೆ ಆ ಟೀಮಿಗೆ ಜಾಸ್ತಿ ಅಪರ್ಚುನಿಟಿ ಗೆಲ್ಲಕ್ಕೆ ಅಂತ. ಯಾವ್ದು ಜಾಸ್ತಿ ಸ್ಕೋರ್ ಮಾಡ್ಬೋದು? ಅದೇ ಚೆನ್ನಾಗಿ ಆಡ್ಬೋದು ಇವತ್ತು. ಯಾರು ಜಾಸ್ತಿ ಹೊಡಿಬೋದು? ಕೊಹ್ಲಿನ? ನನ್ನ ಸಾಲ್ಟು, ವಿರಾಟ್ ಕೊಹ್ಲಿ, ಆಮೇಲೆ ರಚಿನ್ ರವೀಂದ್ರನು ಫಾರ್ಮಲ್ಲಿ ಇದ್ದಾರೆ 3 ಜನ. ಮತ್ತು ಶಿವಮ್ ದುಬೆ ಏನಾರು ಆಡಿದ್ರೆ ಅವನು ಹೈ ಸ್ಕೋರಿಂಗ್ ಇರುತ್ತೆ. ಆಮೇಲೆ ಇಲ್ಲಾಂದರೆ ಸ್ಪಿನ್ನರ್ಸು ಜಾಸ್ತಿ ಚೆನ್ನಾಗಿ ಬೌಲಿಂಗ್ ಹಾಕಿದ್ರೆ ಸ್ವಲ್ಪ ಸ್ಕೋರ್ ಆ ಕಡೆ ಈ ಕಡೆನೂ ಆಗ್ಬೋದು, ಆ ಥರ ಇರುತ್ತೆ. RCB ವಿರಾಟ್ ಕೊಹ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ವಿರಾಟ್ ಕೊಹ್ಲಿ. ಮತ್ತು ಈ ಕಡೆ ಧೋನಿ, ಜಡೇಜಾ ಎಲ್ಲ ಡಿಪೆಂಡ್ ಆಗುತ್ತೆ ಸರ್, ಅವ್ರು ಹೆಂಗೆ ಆಡ್ತಾರೆ. ಆಮೇಲೆ ಇವತ್ತು ಪಿಚ್ ಹೆಂಗಿರುತ್ತೆ, ಜಾಸ್ತಿ ವಿಕೆಟ್ ಸ್ಲೋ ಇರುತ್ತಾ ಇಲ್ಲ ಟರ್ನ್ ಆಗುತ್ತೆ, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ.
ಮೋಸ್ಟ್ ಪ್ರಾಬಲಿ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ 50+ ಎಕ್ಸ್ಪೆಕ್ಟ್ ಮಾಡ್ಬೋದು. ಜತನ್ ಅಂತ, ಜತನ್. ಓಕೆ ಸರ್, ಇವತ್ತು CSK RCB ಮ್ಯಾಚ್ ಐತೆ, ಯಾರು ಸಪೋರ್ಟ್ ಮಾಡ್ತೀರಾ? ಯಾರು ಚೆನ್ನಾಗಿ ಆಡ್ಬೋದು ಇವತ್ತು? ನಾನು CSK RCB ಅಂತಲ್ಲ, ನಾನು ಕ್ರಿಕೆಟಿಗೆ ಸಪೋರ್ಟ್ ಮಾಡ್ತೀನಿ. ಮತ್ತು ನನಗೆ RCB CSK ಯಾವ್ದು ಗೆದ್ರೂ ಪರವಾಗಿಲ್ಲ. ಕ್ರಿಕೆಟ್ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ಲೋದು ಇಂಪಾರ್ಟೆಂಟ್ ನನಗೆ, ಅಷ್ಟೇ. ನಿಮ್ಗೆ ಯಾರು ಕ್ರಿಕೆಟಲ್ಲಿ ಚೆನ್ನಾಗಿ ಆಡ್ಬೋದು ಅಂತ ನಿರೀಕ್ಷೆ ಐತೆ ಇವತ್ತು? ಯಾರು ಚೆನ್ನಾಗಿ ಆಡ್ಬೋದು? ಕೊಹ್ಲಿ ಚೆನ್ನಾಗಿ ಆಡ್ಬೋದು, ಸಚಿನ್ ರವೀಂದ್ರ ಒಳ್ಳೆ ಫಾರ್ಮಲ್ಲಿದ್ದಾರೆ, ಅವ್ರು ಚೆನ್ನಾಗಿ ಆಡ್ಬೋದು. ಸಾಲ್ಟ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಚೆನ್ನಾಗಿ ಆಡ್ಬೋದು. ಅದು ಸ್ಪಿನ್ನರ್ ಟ್ರ್ಯಾಕ್ ಆದಿರೋದ್ರಿಂದ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಸಲ RCB ಬ್ಯಾಟಿಂಗ್ ಚೆನ್ನಾಗಿದೆ, ಏನಂತೀರಾ ಅದಕ್ಕೆ? ತುಂಬ ಒಳ್ಳೆ ಪಿಕ್ ಮಾಡಿದ್ದಾರೆ, ಆಕ್ಷನಲ್ಲಿ ಒಳ್ಳೆ ಪಿಕ್ ಮಾಡಿದ್ದಾರೆ RCB ಟೀಮ್ನ ಈ ಸಲ. ಪಡಿದಾರು ಎಲ್ಲ ಚೆನ್ನಾಗಿದ್ದಾರೆ ಬ್ಯಾಟಿಂಗು. ವಿರಾಟ್ ಕೊಹ್ಲಿ, ಸಾಲ್ಟ್ ಒಳ್ಳೆ ಪಿಕ್ಕು, ತುಂಬ ಚೆನ್ನಾಗಿದೆ. ಲೋವರ್ ಆರ್ಡರು ಚೆನ್ನಾಗಿದೆ, ಮಿಡಲ್ ಆರ್ಡರು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಟಾಪ್ ಆರ್ಡರು ತುಂಬ ಚೆನ್ನಾಗಿದೆ. CSK ಇಂದ ತುಂಬ ಚೆನ್ನಾಗಿರುತ್ತೆ. RCB CSK ಅಂದರೆ ಒಂಥರ ಇಂಡಿಯಾ ಪಾಕಿಸ್ತಾನ ಇದ್ದಂಗೆ. ಇದು ಕಾವೇರಿ ವಾಟರ್ ಬಗ್ಗೆ ಅದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ CSK ಮತ್ತು RCB ಅಂದರೆ ತುಂಬ ಫೈಟ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಮ್ಯಾಚು. ಎಲ್ಲ ಕರ್ನಾಟಕದವರು ಕೂತ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. CSK ಅಲ್ಲಿ ತಮಿಳ್ನಾಡಿಂದ ನೋಡೋಕ್ಕೆ ಅವ್ರಿಗೂ ಚೆನ್ನಾಗಿರುತ್ತೆ. ತುಂಬ ಇದನ್ನೆಲ್ಲ ಈ ರೈವಲ್ರಿನ ನೋಡೋಕ್ಕೆ ತುಂಬ ವರ್ಷದಿಂದ ಕಾಯ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಮ್ಯಾಚು. CSK ಸಪೋರ್ಟ್ ಮಾಡ್ತೀನಿ ಸರ್, ಯಾಕಂದರೆ CSK ಅಂದರೆ ಎರಡಕ್ಕೂ ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ. ಬಟ್ ಎರಡು ಟೀಮ್ ಚೆನ್ನಾಗಿದೆ, ಒಳ್ಳೆ ಫೈಟ್ ಇರುತ್ತೆ ಸರ್ ಇವತ್ತು. ಒಳ್ಳೆ ಫೈಟ್. ಯಾರು ನಿಮಗೆ CSK ಏನು ಸಪೋರ್ಟ್ ಮಾಡ್ತೀರಾ? ಅಂದರೆ ಪ್ಲೇಯರ್ಸ್ ತುಂಬ ಚೆನ್ನಾಗಿದೆ. RCBಗಿಂತ ಸ್ವಲ್ಪ ಚೆನ್ನಾಗಿ ಆಡ್ಬೋದು ಇವತ್ತು. ಎರಡು ಟೀಮು ಒಳ್ಳೆ ಫೈಟ್ ಇರುತ್ತೆ ಸರ್, ಹೇಳೋಕ್ಕಾಗಲ್ಲ ಯಾರು ಗೆಲ್ತಾರೆ ಅಂತ. ಯಾಕಂದರೆ ಕ್ಲೋಸ್ ಫೈಟ್ ತುಂಬ ಇದೆ, ಯಾರು ಒನ್ ಸೈಡ್ ಅಂತೂ ಆಗಲ್ಲ ಮ್ಯಾಚು, ತುಂಬ ಕ್ಲೋಸ್ ಫೈಟ್ ಅಂತೂ ಇರುತ್ತೆ ಸರ್. ಮಿನಿಮಮ್ 200 ಅಂತೂ ಎರಡು ಟೀಮ್ ಏನೋ ಬೇಕಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡೋ ಇಲ್ಲ ಚೇಸು ಮಾಡ್ಬೋದು. ಎರಡು ಒಂಥರ ಫುಲ್ ಕ್ಲೋಸ್ ಫೈಟ್ ಅಂತೂ ಇರುತ್ತೆ ಸರ್. ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಒಳ್ಳೆ ಸ್ಕೋರ್ ಮಾಡ್ಬೋದು ಸರ್ ವಿರಾಟ್ ಕೊಹ್ಲಿ ಅವರು. ಧೋನಿ ರಿಟೈರ್ಮೆಂಟ್ ಅಂತ ಇತ್ತು, ಪುನಃ ಪುನಃ ಬಂದಿದ್ದಾರೆ. ಹೊಸನ ರಿಟೈರ್ಮೆಂಟ್ ತಗೋತೀನಿ ಅಂತಿದ್ರು, ಏನು ಅನ್ಸುತ್ತೆ ನಿಮಗೆ? ಸರ್ ಅದು ಅವ್ರ ಮೇಲೆ ಡಿಪೆಂಡ್ ಅಲ್ವಾ ಸರ್. ಅಂದರೆ ಅವ್ರ